ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ವ, ಅದು ಅತ್ತೆ ಇಸಿಗೆ ನೀನು ಅಳ್ತಿದ್ಯಾ ಅಂತ ನನಗನ್ನಿಸ್ತಿಲ್ಲ. ಏನಾಯ್ತದೆ? ಅಕ್ಕ, ಜಗನು ನಿಮ್ಗೆ ಏನು ಬೇಕೋ ಹೇಳಿ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಹಾಗಾದರೆ ಕೇಳಲ್ಲ? ಕೇಳಿ. ನನಗೆ ನೀನು ಬೇಕು. ಏನು ಡಿಸೈಡ್ ಮಾಡಿದ್ಯಾ ಸುಮಾ? ನನ್ನ ಜೊತೆ ಮದುವೆನಾ ಇಲ್ಲ ಬಂಗಾರಮ್ಮನ ಹೆಣನ? ತುಂಬ ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡಿ ಹೇಳು. ನೀನು ಒಪ್ಕೊಂಡ್ರೆ ಬಂಗಾರಮ್ಮನ ನಾನು ಉಳಿಸ್ತೀನಿ. ಬಾ, ನನ್ನ ಮದುವೆ ಆಗು. ಬಂಗಾರಮ್ಮನ ಉಳಿಸ್ಬೇಕಲ್ಲ? ಬಾ ಬಾ, ನನ್ನ ಮದುವೆ ಆಗು. ಆ ಜಗನ್ ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಜಗನ್ ಇಷ್ಟೆಲ್ಲ ಮಾಡಿ ಒಳ್ಳೆ ಒಂಥರ ಪೋಸ್ ಕೊಡ್ತಾನೆ. ಹೇಗೋ ಅವನ್ ಬಯಸಿದ್ದು ನಾನ್ ಬಯಸಿದ್ದು ಎರಡೂ ಈಡೇರ್ತಿದೆ. ಅಯ್ಯೋ, ಇದ್ಯೋನಪ್ಪ ಇದು, ಒಂದಾದ್ಮ್ಯಾಗ ಒಂದು ತೊಂದರೆ ಹಿಂಗ್ ಗೊತ್ತೈತೆ. ನಾನು ಯೋನ್ ಪಾಪ ಮಾಡಿದ್ದೀನಪ್ಪ. ಅಲ್ಲ, ಈ ಜಗನ್ನು ಹಿಂಗ್ ನಂಬಿಸಿ ಕುತ್ಕೆ ಕೊಯ್ಬೋದಾ? ಸಾನವ್ರೆ, ಈ ನಂತ ಯಾಕೆ ಮೊದಲೇ ಹೇಳಿಲ್ಲ? ಇವ್ರು ಯಾವಾಗ್ಲೂ ಹಿಂಗೆಯ, ಎಲ್ಲ ಮುಚ್ಚಕ್ಕೆ ಕೊನೆ ತಂದಮ್ಮನ್ ಮುಳುಗ್ಸೇ ಬಿಡ್ತಾಳೆ. ನನ್ ಬೇಕು ಅಂತ ಮುಚ್ಚಿಡ್ಲಿಲ್ಲ ಕಣವ. ಈಸಿಯಾಗಿ ಗೊತ್ತಾದ್ರೆ ತಡ್ಕೊಳಕ್ಕಿಲ್ಲ ಅಂತ ಹೇಳಲಿಲ್ಲ. ಅವೇ ಕಂಟಿಗೇನೋ ಕೋಪ, ನಂತವನಾದ್ರೂ ಹೇಳ್ಬೋದಿತ್ತಲ್ಲವೇ? ಸುಮಾ, ನಂಗೆ ಈ ವಿಷಯದ ಬಗ್ಗೆ ಏನು ಹೇಳಲಿಲ್ವಲ್ಲ? ಇದೇನೋ ಹೀಗೆ ಹೇಳ್ತೀಯಾ? ಇಬ್ರು ಲವ್ ಮಾಡ್ತಾ ಇದ್ದೀರಾ, ನಿನ್ನ ಹತ್ರ ಆದ್ರೂ ಸುಮ್ಮ ಹೇಳ್ಕೋಬೇಕಿತ್ತಲ್ವಾ? ಹೇಳಿದ್ರೆ ಮತ್ತೆ ಬೇರೆ ಏನಾದ್ರೂ ತೊಂದರೆ ಆಗ್ಬೋದೇನೋ ಅಂತ ಸುಮಾ ಹೆದರ್ಕೊಂಡಿರ್ತಾಳೆ ರೀ. ಹೌದು, ಅತ್ತೆ ಇದ್ದಿದ್ದ ಪರಿಸ್ಥಿತಿನಾಗೆ ನಾವ್ ಯಾರ ತವನು ಹೇಳೋಕ್ ಆಗ್ಲಿಲ್ಲ. ಅಯ್ಯೋ, ಹಂಗಾರ ಅವತ್ತು ಪುಟ್ಟಕ್ಕ ಡಾಕ್ಟ್ರಪ್ಪನ ಮದ್ವೆ ಕರಿಯೋಣ ಅಂದಾಗ ಇದಕ್ಕೇನ ನೀವು ಬ್ಯಾಡ ಅಂದಿದ್ದು? ಹೌದು ರಾಜವ್ವ. ಆದ್ರೂ ಸಾನ ತಿಳಿದವಳಾಗಿ ನೀನ್ ಹಿಂಗ್ ಮಾಡ್ಬಾರ್ದಾಗಿತ್ತು ಬಿಡು. ಅಲ್ಲ, ಈ ವಿಷಯನ ನೀನ್ ಅವತ್ತೇ ಹೇಳಿದಿದ್ರೆ ಪುಟ್ಟಕ್ಕ ಡಾಕ್ಟ್ರಪ್ಪನ ಮನೆ ಒಳಗಡೆ ಬಿಟ್ಕತಾನೆ ಇರ್ಲಿಲ್ಲ. ಅವ್ನ ಅವತ್ ಮಾತಾಡಿದ್ ನೋಡಿ ನಿಜವಾಗ್ಲೂ ಅವ್ನ್ ಬದ್ಲಾಗಿದ್ದಾನೆ ಅಂತ ಅನ್ಕೊಂಡ್ವಿ. ಹುಟ್ಗುಣ ಸುಟ್ರು ಹೋಗಲ್ಲ, ಅವ್ನ್ ಬದ್ಲಾಗವನಂತ ಹೆಂಗವಿ ಅನ್ಕೊಂಡೆ. ಈಗ್ಲೂ ನಮ್ ಗೌರವ್ ಅವ್ರ ಮಗ ಹಿಂಗೆಲ್ಲ ಮಾಡ್ತಾನೆ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಯ್ತಿಲ್ಲ ಕನ್ಸಿರಿ. ಕುಸೆ, ನಿಂತವ ಹೊಸಿ ಮಾತಾಡ್ಬೇಕಾಗಿತ್ತು. ಮಾತಾಡ್ಬೋದಾ? ಅಪ್ಪ, ಮಗಳ ಹತ್ರ ಮಾತಾಡಕ್ಕೆ ಪರ್ಮಿಷನ್ ಯಾಕೆ? ಮಾತಾಡಿ. ಮೊದಲನೇದಾಗಿ ನನ್ನ ಕ್ಷಮಿಸ್ಬಿಡವ. ಅಪ್ಪ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡಿ ಮನ್ಸಿನ ಭಾರನ ಕಳ್ಕೊಳಮ್ಮ ಅಂತ. ಕಾಲನಂತೂ ದೂರ ತಳ್ಳಕ್ಕಾಗಕ್ಕಿಲ್ಲ, ಆದರೆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಗಳಿಸ್ಕೋಬೋದಲ್ವಾ? ನೀನು ಇಬ್ಬರು ಅಕ್ಕಂದ್ರ ಮದುವೆನಾಗೆ ನಾನು ತಂದೆಯಾಗಿ ಏನೂ ಮಾಡಲಿಲ್ಲ. ಕನ್ಯಾದಾನ ಮಾಡೋ ಅವಕಾಶ ಸಿಕ್ಕಿದ್ರು ಕರ್ಕೊಂಬಿಟ್ಟಿದ್ದೀನಿ ಕಣಬ. ಆದರೆ ಈ ಸಲ ಹಂಗಾಗಕ್ಕಿಲ್ಲ ಕುಸೆ, ಹಂಗಾಗಕ್ಕಿಲ್ಲ. ಅಪ್ಪನಾಗಿ ಮಕ್ಕಳನ್ನ ಎತ್ತಾಡಿಸಿ ಓದಿಸಿ ಬೆಳೆಸಿ ಅವನ ಕರ್ತವ್ಯ ಅವನು ಮಾಡಬೇಕಾಗಿತ್ತು. ಆದರೆ
ಅದು ಯಾವುದನ್ನು ನಾನು ಮಾಡಲಿಲ್ಲ. ಈಗ ನಿನಗೆ ಕನ್ಯಾದಾನ ಮಾಡೋ ಒಂದು ಅವಕಾಶ ಕೊಟ್ಟಿದ್ಯಾ. ತುಂಬ ಥ್ಯಾಂಕ್ಸ್ ಕಣವ. ಅಪ್ಪ, ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ಹಳೇದನ್ನೆಲ್ಲ ಮನ್ಸ್ಗೆ ಹಾಕೋಬೇಡಿ. ಈ ಮಗಳು ಮದುವೆಗಾದ್ರೂ ಬದಲಾದ್ರಲ್ಲ, ನನಗಷ್ಟೇ ಸಾಕು. ಕುಸೆ, ನಿನಗೆ ಅಂತ ಒಂದು ಚಿಕ್ಕ ಉಡುಗೊರೆ ತಂದಿದ್ದೀನವ್ವ. ಬೇಡ ಅಂದಿದ್ದ ತಗೊಳವ. ನಾನು ಯಾಕಪ್ಪ ಬೇಡ ಅನ್ಲಿ? ನೀವು ನನಗೆ ಹುಲ್ಲು ಕಡ್ಡಿ ಕೊಟ್ಟರು ಅದು ನನಗೆ ಗಂಧದಷ್ಟೇ ಶ್ರೇಷ್ಠ. ನೀನು ಕೂಸಾಗಿದ್ದಾಗ ತೋಟ ಮೇಲೆ ಮಲಗಿಸ್ಕೊಂಡು ಈ ಒಳ್ಳೆಯಲ್ಲಿ ನಿನಗೆ ಹಾಲು ಜೇನುತುಪ್ಪ ಕುಡಿಸ್ಬೇಕಾಗಿತ್ತು. ಯಾವುದೂ ಮಾಡಲಿಲ್ಲ ನಾನು. ಅದಕ್ಕೆ ಈಗ ನಿನ್ನ ಹೊಟ್ಟೆಲಿ ಹುಟ್ಟುತ್ತಲ್ಲ ಕೂಸು, ಅದನ್ನು ನನ್ನ ಮಡಿಲಾಗ ಹಾಕ್ಕೊಂಡು ಹಾಲು ಜೇನುತುಪ್ಪ ಎಲ್ಲ ಕುಡಿಸ್ಬೇಕು ಅನ್ನೋ ಆಸೆ ಕಣಪ್ಪ. ಬಂಗಾರ ಹೆಣ್ಮಕ್ಳಿಗೆ ಭಾಗ್ಯ ಕಣವ. ಬಂಗಾರದಂತ ಈ ನನ್ನ ಕೂಚಿನ ಮುಂದಿನ ಬದುಕು ಬಂಗಾರವಾಗಲಿ ಅಂತ ಇನ್ನೊಂದು ಬಂಗಾರದ ಸರ ತಂದಿದ್ದೀನಿ. ಇದನ್ನು ಒಪ್ಪಿಸ್ಕೊಂಡು ನನ್ನ ಕರ್ತವ್ಯ ಮಾಡೋಕ್ಕೆ ಅವಕಾಶ ಮಾಡಿಕೊಡವ.